ಫ್ರೆಂಡ್ಸ್, ಒಬ್ಬ ಶಂಕಿತ 2 ವರ್ಷಗಳ ಕಾಲ ಆಸ್ಟ್ರೇಲಿಯಾದಲ್ಲಿ ಇದ್ದಾನೆ ಅಂತ ಆತನ ಹೆಂಡತಿ ಹೇಳ್ತಾ ಇತ್ತು. ಆ ಹೆಂಡತಿ ಒಬ್ಬ ನರ್ಸು. ಆದ್ರೆ 2 ವರ್ಷಗಳಾದ್ರೂ ಕೂಡ ಅವನ ರಿಲೇಷನ್ಸ್, ಫ್ರೆಂಡ್ಸ್ ಯಾರು ಕೂಡ ಅವನ ಹತ್ರ ಮಾತಾಡ್ಲೇ ಇಲ್ಲ. ಯಾಕಂದ್ರೆ ಆತನ ಹೆಂಡತಿ ಹೇಳ್ತಾ ಇದ್ಲು, ನನ್ನ ಗಂಡ ಕೆಲಸ ಮಾಡುವಂತ ಆಫೀಸಲ್ಲಿ ಫೋನು ಮೊಬೈಲು ಅಲೌಡ್ ಇಲ್ಲ ಅಂತ. ಎಲ್ಲರೂ ಸರಿ ಅಂತ ಸುಮ್ಮನಾದ್ರು. ಈ 2 ವರ್ಷಗಳಲ್ಲಿ ಹಲವಾರು ಹಬ್ಬಗಳು ಬಂದ್ವು, ಫ್ಯಾಮಿಲಿ ಫಂಕ್ಷನ್ಗಳಾದವು. ಅಂಡ್ ಆ ಪತ್ನಿ ಎಲ್ಲಾ ಹಬ್ಬಗಳಲ್ಲೂ ಕೂಡ ಖುಷಿಯಿಂದ ಭಾಗವಹಿಸ್ತಾ ಇದ್ಲು. ಕಾರ್ಯಕ್ರಮಗಳಲ್ಲಿ ಜೋರಾಗಿ ಕಾಣಿಸ್ಕೊಳ್ತಾ ಇದ್ಲು. ಒಳ್ಳೊಳ್ಳೆ ಡ್ರೆಸ್ಸು, ಮೇಕಪ್ ಗಳನ್ನ ಮಾಡಿಕೊಂಡು ಸಂತೋಷದಿಂದ ಎಲ್ಲರನ್ನೂ ಕೂಡ ಮಾತಾಡಿಸ್ತಾ ಇದ್ಲು. ಇನ್ನು ಆಕೆಯನ್ನು ನೋಡಿದಂತಹ ಫ್ಯಾಮಿಲಿಯವರಿಗೆ ಅನಿಸ್ತಾ ಇತ್ತು, ಆಕೆ ತುಂಬಾ ಹ್ಯಾಪಿ ಆಗಿದ್ದಾಳೆ, ಬಹುಶಃ ಅವಳ ಗಂಡ ಆಸ್ಟ್ರೇಲಿಯಾದಲ್ಲಿ ಚೆನ್ನಾಗಿ ಸಂಪಾದಿಸ್ತಿದ್ದಾನೆ ಅಂತ. ಇನ್ನು 2 ವರ್ಷಗಳವರೆಗೂ ಆ ಖಾನ್ದಾನ್ನ ಯಾರಿಗೂ ಕೂಡ ಒಂದು ಸಣ್ಣ ಡೌಟ್ ಕೂಡ ಬಂದಿರಲಿಲ್ಲ, ಅಸಲಿಯತ್ತು ಏನಿರಬಹುದು ಅಂತ. ಆದ್ರೆ 2 ವರ್ಷಗಳ ನಂತರ ಒಂದು ಸ್ಟೋರಿ ಎಲ್ಲರ ಮುಂದೆ ಬಂದಿರುತ್ತೆ. ಸೊ ಹಾಗಾಗಿ ಈ ಪೂರಾ ಸ್ಟೋರಿಯನ್ನ ಕೇಳೋದಕ್ಕಿಂತ ಮುಂಚೆ ನಾವು ಗುಜರಾತ್ನ ಜಾಮ್ ನಗರಕ್ಕೆ ಹೋಗಿ ಬರೋಣ. ಇದು ಗುಜರಾತ್ನ ಜಾಮ್ ನಗರದ ಒಂದು ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ತುಂಬಾ ಫ್ಯಾಕ್ಟರಿಗಳು, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇದಾವೆ. ಆ ಏರಿಯಾದಲ್ಲಿ ಒಂದು ಕೆಮಿಕಲ್ ಫ್ಯಾಕ್ಟರಿ ಇದೆ. ಅಂಡ್ ಪೊಲೀಸರು ಅಲ್ಲಿ ಸುತ್ತಲೂ ಅದನ್ನ ಕವರ್ ಮಾಡಿದ್ದಾರೆ. ಇನ್ನು ಆ ಜಿಲ್ಲಾ SP ಅಲ್ಲಿಗೆ ಬಂದಿದ್ದರೆ ಒಂದು ಆಪರೇಷನ್ ಅನ್ನ ಮಾಡುವಂತಹ ಸಲುವಾಗಿ. ಇನ್ನು ಪೊಲೀಸರು ಅಲ್ಲಿಗೆ ಬಂದಿದ್ದನ್ನ ಕೇಳಿ ಸುತ್ತಮುತ್ತಲ ಜನ ಕೂಡ ಗುಂಪು ಸೇರಿದ್ರು. ಸೊ ಇದು ಆ ಫ್ಯಾಕ್ಟರಿಯ ಒಳಗಿನ ಚಿತ್ರ. ಅಲ್ಲಿ ಕೆಲವರು ಕೂತಿದ್ದಾರೆ, ಕೆಲವರು ನಿಂತಿದ್ದಾರೆ. ಮತ್ತೊಬ್ಬ ಡ್ರಿಲ್ಲಿಂಗ್ ಮಿಷಿನ್ ನಿಂದ ಸಿಮೆಂಟ್ ನೆಲವನ್ನ ಕೊರಿತಾ ಇದ್ದಾನೆ. ಯಾಕಂದ್ರೆ ಭೂಮಿಯ ಮೇಲಿದ್ದಂತಹ ಇಬ್ಬರು ಒಂದು ಸತ್ಯವನ್ನ ಹೇಳಿದ್ರು. ಅಂಡ್ ಆ ಸತ್ಯ 12 ಅಡಿ ಆಳದ ಈ ಭೂಮಿಯಲ್ಲಿದೆ. ಇನ್ನು ಈ ಭೂಮಿಯನ್ನ ಅಗೆಯೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಹಿಡಿಯೋದ್ರಿಂದ ನಾವು ಅಷ್ಟರಲ್ಲಿ ಪೊಲೀಸ್ ಸ್ಟೇಷನ್ ವರೆಗೂ ಕೂಡ ಹೋಗಿ ನೋಡ್ಕೊಂಡು ಬರೋಣ. ಅಲ್ಲಿ ಸಾಕಷ್ಟು ಪೊಲೀಸರಿರ್ತಾರೆ. ಅವರ ಜೊತೆಯಲ್ಲಿ 2 ವ್ಯಕ್ತಿಗಳು, ಒಬ್ಬ ಮಹಿಳೆ, ಇನ್ನೊಬ್ಬ ಪುರುಷ. ಹಾಗೇನೆ ಮಹಿಳೆಯ ಹೆಸರು ಪೃಥ್ವಿ, ಅವಳ ಜೊತೆಗಿದ್ದವನ ಹೆಸರು ನೀಲೇಶ್. ಸೊ ಇವರು ಈ ಸ್ಟೇಷನ್ಗೆ ಯಾಕೆ ಬಂದ್ರು? ಇವರಿಬ್ಬರು ಒಂದು ನಿಜವನ್ನ ಹೇಳಿದ್ರು. ಈ ಪೃಥ್ವಿ ಅನ್ನೋ ಮಹಿಳೆ ಪೊಲೀಸರಿಗೆ ಹೇಳಿದ್ಲು, ನಾನು ನನ್ನ ಗಂಡನ್ನ ನನ್ನ ಕೈಯಾರೆ ಕೊಲೆ ಮಾಡಿದ್ದೀನಿ ಅಂತ. ಇನ್ನು ಈ ವಿಷಯವನ್ನ ಕೇಳಿದಂತಹ ಪೊಲೀಸರು ಶಾಕ್ ಆಗಿ ಹೋಗಿದ್ರು. ಜಾಮ್ ನಗರದ ಫ್ಯಾಕ್ಟರಿಗೆ ಜೀಪುಗಳಲ್ಲಿ ಬಂದಿಳಿದ್ರು. ಅಲ್ಲಿ 12 ಅಡಿಗಳಷ್ಟು ಆಳ ಅಗಿದು ನೋಡಿದ್ರೆ ಒಂದು ಡೆಡ್ ಬಾಡಿ ಸಿಕ್ಕಿತ್ತು. ಇವರಿಬ್ಬರು ಹೇಳಿದಂತಹ ವಿಷಯ ನಿಜವಾಗಿತ್ತು. ಫ್ಯಾಕ್ಟರಿಯಲ್ಲಿ 12 ಅಡಿಗಳಷ್ಟು ಆಳ ಆಗದಾಗ ಮಣ್ಣಿನೊಂದಿಗೆ ಸೇರಿ ಹೋಗಿದ್ದಂತಹ ಒಂದಷ್ಟು ಮೂಳೆಗಳು, ತಲೆಬುರುಡೆ, ಒಂದಷ್ಟು ಉಂಗುರಗಳು ಸಿಗ್ತವೆ. ಆಗಲೇ ಆ ವ್ಯಕ್ತಿ ಸತ್ತು 2 ವರ್ಷವಾಗಿ ಹೋಗಿದ್ದರಿಂದ ಎಲ್ಲವೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುತ್ತೆ. ಆದ್ರೂ ಕೂಡ ಪೊಲೀಸರು ಸಿಕ್ಕಿದಂತಹ ಅವಶೇಷಗಳನ್ನೇ ಬಟ್ಟೆಯಲ್ಲಿ ಸುತ್ತಿಕೊಂಡು ಆಂಬ್ಯುಲೆನ್ಸ್ಗೆ ಹಾಕೊಂಡು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಯಾಕಂದ್ರೆ ಇಲ್ಲಿ 2 ವಿಷಯಗಳ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡೋದಕ್ಕೆ ಹೊರಟಿದ್ರು. ಒಂದು, ಸತ್ತವನು ಯಾವ ಕಾರಣದಿಂದ ಸತ್ತಿದ್ದಾನೆ ಅಂತ. ಅಂಡ್ 2ನೇದು, ಸತ್ತವನು ನಿಜವಾಗ್ಲೂ ಈ ಆರೋಪಿಗಳು ಹೇಳಿದಂತಹ ವ್ಯಕ್ತಿಯೇನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಫ್ರೆಂಡ್ಸ್, ನಾವೀಗ ಈ ಮರ್ಡರ್ ಮಿಸ್ಟ್ರಿ ಹಿಂದಿರುವಂತಹ ಕತೆಗೆ ಹೋಗೋಣ ಮತ್ತು ಇದೆಲ್ಲ ಯಾಕಾಯ್ತು, ಹೇಗಾಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಈಕೆ ಹೆಸರು ಪೃಥ್ವಿ. 6 ವರ್ಷಗಳ ಹಿಂದೆ ಜಿಗ್ನೇಶ್ ಅನ್ನುವಂತಹ ಯುವಕನೊಂದಿಗೆ ಇವಳ ಮದುವೆ ಆಗಿತ್ತು. ಜಿಗ್ನೇಶ್ ಒಳ್ಳೆ ಫ್ಯಾಮಿಲಿಯ ಹುಡುಗ. ಆತನಿಗೆ ಫರ್ನಿಚರ್ ಬಿಸಿನೆಸ್ ಇತ್ತು. ಪೃಥ್ವಿ ಒಬ್ಬ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ಲು. ಇನ್ನು ಪೃಥ್ವಿ ಮತ್ತು ಜಿಗ್ನೇಶ್ಗೆ ಮನೆಯವರು ಮದುವೆಯನ್ನ ಫಿಕ್ಸ್ ಮಾಡಿದ್ರು. ಆದ್ರೆ ಪೃಥ್ವಿಯ ಲೈಫಲ್ಲಿ ಅದಾಗಲೇ ಒಬ್ಬ ವ್ಯಕ್ತಿ ಇದ್ದ. ಆತನ ಹೆಸರು ನೀಲೇಶ್. ಪೃಥ್ವಿ ಮತ್ತು ನೀಲೇಶ್ ಒಬ್ಬರನ್ನೊಬ್ಬರು ತುಂಬಾ ಲವ್ ಮಾಡ್ತಾ ಇದ್ರು. ಆದ್ರೆ ಮನೆಯವರು ಪೃಥ್ವಿಯನ್ನ ಜಿಗ್ನೇಶ್ಗೆ ಕೊಟ್ಟು ಮದುವೆ ಮಾಡಿದ್ರು. ಇನ್ನು ಮದುವೆ ಆದ್ಮೇಲೆ ಪೃಥ್ವಿ ಬೇರೆಯವರ ಮನೆಯ ಸೊಸೆಯಾಗಿ ಹೋಗಿದ್ಲು. ಸ್ವಲ್ಪ ಕಾಲ ಎಲ್ಲವೂ ಕೂಡ ಸ್ಟಾಪ್ ಆಗಿತ್ತು. ಆದ್ರೆ ಮತ್ತೆ ಕೆಲವೇ ದಿನಗಳಲ್ಲಿ ನೀಲೇಶ್ ಪೃಥ್ವಿಯ ಲೈಫಿನೊಳಕ್ಕೆ ಎಂಟರ್ ಆಗಿದ್ದ. ಆಮೇಲೆ ಇನ್ನೇನಿದೆ, ಇಬ್ರು ಕೂಡ ಸೀಕ್ರೆಟ್ ಆಗಿ ಮೀಟ್ ಆಗ್ತಾ ಇದ್ರು, ರೂಮ್ಗಳಲ್ಲಿ ಲಾಕ್ ಆಗ್ತಾ ಇದ್ರು. ಇದು ಗೊತ್ತಾದ ನಂತರ ಆ ಮನೆಯಲ್ಲಿ ಜಗಳ ಶುರುವಾಗಿ ಹೋಗುತ್ತೆ. ಇನ್ನು ಅವಳಿಗೆ ಹಳೆಯಲು ವಾಪಸ್ ಬಂದಿರುತ್ತೆ. ಮನೆಯಲ್ಲಿ ಗಂಡನ ಜೊತೆ ಜಗಳ ಆಗ್ತಾ ಇರುತ್ತೆ. ಹೀಗಾಗಿ ಪೃಥ್ವಿ ನೀಲೇಶ್ನನ್ನ ಮೀಟ್ ಮಾಡ್ತಾಳೆ. ಅವಳು ಹೇಳ್ತಾಳೆ, ನನ್ನ ಗಂಡನನ್ನ ನನ್ನ ದಾರಿಯಿಂದ ತೊಲಗಿಸಿ ಬಿಡು, ನಮ್ಮಿಬ್ಬರ ಮಧ್ಯೆ ಯಾರು ಕೂಡ ಬರಂಗೇ ಇಲ್ಲ ಅಂತ ಹೇಳಿಬಿಡ್ತಾಳೆ. ಅಂಡ್ ನೀಲೇಶ್ ಕೂಡ ಅದಕ್ಕೆ ತಯಾರಾಗಿ ಬಿಡ್ತಾನೆ. ಸೊ ಇಬ್ಬರು ಕೂಡ ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ. ಅಂದ್ರೆ 2 ವರ್ಷಗಳ ಹಿಂದೆನೆ ನೀಲೇಶ್ ಜಿಗ್ನೇಶ್ನನ್ನ ತನ್ನ ಫ್ಯಾಕ್ಟರಿಗೆ ಪಾರ್ಟಿಗಂತ ಕರೀತಾನೆ. ಇನ್ನು ಆ ಫ್ಯಾಕ್ಟರಿಯನ್ನ ನೀಲೇಶ್ ಕೆಲವೇ ದಿನಗಳ ಹಿಂದೆ ಬಾಡಿಗೆಗೆ ತಗೊಂಡು ನಡೆಸ್ತಾ ಇರ್ತಾನೆ. ಅಲ್ಲಿಗೆ ಬಂದಂತಹ ಜಿಗ್ನೇಶ್ಗೆ ಚೆನ್ನಾಗಿ ಕುಡಿಸ್ತಾನೆ ಮತ್ತು ಟೈಮ್ ನೋಡಿ ಅದರಲ್ಲಿ ಸೈನೈಡ್ ಅನ್ನ ಮಿಕ್ಸ್ ಮಾಡಿ ಬಿಡ್ತಾನೆ. ಅದನ್ನು ಕುಡಿದಂತಹ ಜಿಗ್ನೇಶ್ ಕೆಲವೇ ಕ್ಷಣಗಳಲ್ಲಿ ಸತ್ತು ಹೋಗ್ತಾನೆ. ಆಮೇಲೆ ಅದೇ ಫ್ಯಾಕ್ಟರಿಯಲ್ಲಿ 12 ಅಡಿ ಆಳವಾದಂತಹ ಒಂದು ಹಳ್ಳವನ್ನ ತೋಡಿ ಅವನನ್ನ ಸಮಾಧಿ ಮಾಡಿಬಿಡ್ತಾನೆ. ಸೊ ಅಲ್ಲಿಗೆ ಫಸ್ಟ್ ಚಾಪ್ಟರ್ ಕ್ಲೋಸ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಜಿಗ್ನೇಶ್ ನ ಸಂಬಂಧಿಗಳು, ಫ್ರೆಂಡ್ಸ್, ಪರಿಚಯಸ್ಥರು ಜಿಗ್ನೇಶ್ ಎಲ್ಲಿ ಹೋದ ಅಂತ ಹುಡುಕಾಡ ತೊಡಗ್ತಾರೆ.
ಯಾಕಂದ್ರೆ 3-4 ದಿನ ಹೇಗೋ ಕಳೆದು ಹೋಗಿರುತ್ತೆ. ಆದ್ರೆ ಜಿಗ್ನೇಶ್ ಅಲ್ಲಿವರೆಗೂ ಕೂಡ ಯಾರಿಗೂ ಸಿಕ್ಕಿರೋದಿಲ್ಲ, ಫೋನಲ್ಲಿ ಮಾತಾಡಿರೋದಿಲ್ಲ. ಹಾಗಾಗಿ ಆತನ ಹೆಂಡತಿ ಪೃಥ್ವಿಯನ್ನ ಅವರೆಲ್ಲರೂ ಕೂಡ ವಿಚಾರಿಸತೊಡಗ್ತಾರೆ. ಈ ಜಿಗ್ನೇಶ್ ಇದ್ದಕ್ಕಿದ್ದಂತೆ ಎಲ್ಲೋದ ಅಂತ ಪೃಥ್ವಿಯನ್ನ ಕೇಳತೊಡಗ್ತಾರೆ. ಅದಕ್ಕೆ ಪೃಥ್ವಿ ಹೇಳಿರ್ತಾಳೆ, ಅವರಿಗೆ ಒಳ್ಳೆ ಆಫರ್ ಸಿಕ್ತು, ಹಾಗಾಗಿ ಆಸ್ಟ್ರೇಲಿಯಾಗೆ ಹೊರಟು ಹೋದ್ರು. ಈಗ ಅವರು ಆಸ್ಟ್ರೇಲಿಯಾದ ಒಂದು ಕಂಪನಿಯಲ್ಲಿ ಆರಾಮಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ಲು. ಇನ್ನು ಇದನ್ನ ಕೇಳಿ ಜಿಗ್ನೇಶ್ ನ ಸಂಬಂಧಿಕರು, ಫ್ರೆಂಡ್ಸು ಖುಷಿಯಾದ್ರು. ಅಂತೂ ಜಿಗ್ನೇಶ್ ಆಸ್ಟ್ರೇಲಿಯಾಗೆ ಹೋಗಿ ಸೆಟ್ಲ್ ಆದ ಅಂತ ಖುಷಿಯಾದ್ರು. ಆದ್ರೆ ಸುಳ್ಳುಗಳಿಂದಲೇ ಕೆಲವು ದಿನಗಳು ಕಳೀತಾ ಹೋದ್ವು. ಹಬ್ಬ ಹರಿದಿನ ಮದುವೆ ಫಂಕ್ಷನ್ಗಳಲ್ಲಿ ಅವಳು ನಾರ್ಮಲ್ ಆಗಿರ್ತಾ ಇದ್ಲು. ಯಾರಿಗೂ ಕೂಡ ಡೌಟ್ ಬರಬಾರ್ದು ಅಂತ ನೆಂಟರಿಷ್ಟರೊಂದಿಗೆ ಚೆನ್ನಾಗಿ ಮಾತಾಡ್ತಾ ಇದ್ಲು. ಆದ್ರೆ ಕಂಡವರೆಲ್ಲರೂ ಕೂಡ ಜಿಗ್ನೇಶ್ ನನ್ನೇ ವಿಚಾರಿಸ್ತಾ ಇದ್ರು. ತುಂಬಾ ಟೈಮ್ ಆಗೋಯ್ತು, ಆತನಿಂದ ಒಂದು ಫೋನ್ ಕಾಲ್ ಇಲ್ಲ, ಯಾವುದೇ ಫಂಕ್ಷನ್ ಅನ್ನ ಅಟೆಂಡ್ ಮಾಡೋದಿಲ್ಲ. ಹೋಗ್ಲಿ ಸಿಗ್ತಾನ ಅಂದ್ರೆ ಯಾವಾಗ ಸಿಗ್ತಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಆಸ್ಟ್ರೇಲಿಯಾದಲ್ಲಿ ಆತ ಏನ್ ಕೆಲಸ ಮಾಡ್ತಾ ಇದ್ದಾನೆ, ಸೊ ಎಲ್ಲಿದ್ದಾನೆ ಜಿಗ್ನೇಶ್, ಒಂದ್ಸಾರಿ ಆತನೊಂದಿಗೆ ಮಾತಾಡ್ಸು, ಇಲ್ಲ ಫೋನ್ ನಂಬರ್ ಕೊಡು, ನಾವೇ ಮಾತಾಡ್ತೀವಿ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಆಗ ಪೃಥ್ವಿ ಹೇಳ್ತಾ ಇದ್ಲು, ಆಸ್ಟ್ರೇಲಿಯಾದಲ್ಲಿ ಅವರು ವರ್ಕ್ ಮಾಡುವಂತಹ ಪ್ಲೇಸ್ ಅಲ್ಲಿ ಫೋನ್ಗಳನ್ನ ಅಲೋ ಮಾಡೋದಿಲ್ಲ ಅಂತ. ಸೊ ನಿಧಾನವಾಗಿ ಟೈಮ್ ಕಳೀತಾ ಹೋಯ್ತು. 2 ವರ್ಷಗಳಾದ್ರೂ ಕೂಡ ಈ ಜಿಗ್ನೇಶ್ ಯಾರಿಗೂ ಕೂಡ ಸಿಕ್ಕಿರ್ಲಿಲ್ಲ. ಆತ ಏನ್ ಕೆಲಸ ಮಾಡ್ತಿರಬಹುದು, ಫೋನಲ್ಲೂ ಕೂಡ ಮಾತಾಡೋದಕ್ಕೆ ಸಿಗೋದಿಲ್ಲ ಅನ್ನೋದಾದ್ರೆ ಆತ ಇನ್ನಿಂತ ಕೆಲಸ ಮಾಡ್ತಾ ಇದ್ದೇನೆ ಅಂತ ಎಲ್ಲರೂ ಕೂಡ ಮಾತಾಡಿಕೊಳ್ಳತೊಡಗಿದ್ರು. ಆದ್ರೆ ಈ ನಡುವೆ ಜಿಗ್ನೇಶ್ ನ ಸಂಬಂಧಿಯೊಬ್ಬ ಯಾವುದೋ ಕೆಲಸದ ಮೇಲೆ ಆಸ್ಟ್ರೇಲಿಯಾಗೆ ಹೋಗ್ಬೇಕಾಗಿತ್ತು. ಆತ ಅದಕ್ಕಾಗಿ ಎಲ್ಲವನ್ನೂ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದ. ಆಗ ಅವನಿಗೆ ನೆನಪಾಗುತ್ತೆ, ಜಿಗ್ನೇಶ್ ಆಲ್ರೆಡಿ ಆಸ್ಟ್ರೇಲಿಯಾದಲ್ಲಿ ಇದ್ದಾನೆ, ಹಾಗಾಗಿ ಒಂದ್ಸಾರಿ ಮೀಟ್ ಮಾಡಬಹುದು, ಮಾತಾಡಬಹುದು ಅನ್ಕೊಂಡು ಜುಲೈ 25ಕ್ಕೆ ಆತ ಪೃಥ್ವಿಯ ಮನೆಗೆ ಬರ್ತಾನೆ ಮತ್ತು ಕೇಳ್ತಾನೆ, ಬಾಬಿ ನಾನು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ, ಜಿಗ್ನೇಶ್ ನ ನಂಬರ್ ಅನ್ನ ಕೊಡಿ, ಹಾಗೆ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಕೇಳ್ತಾನೆ. ಅದಕ್ಕೆ ಪೃಥ್ವಿ ಹೇಳ್ತಾಳೆ, ನಾನು ಹೇಳಿದ್ನಲ್ವಾ ಅವರ ಕಂಪನಿಯಲ್ಲಿ ಫೋನ್ ಅಲೌಡ್ ಇಲ್ಲ ಅಂತ. ಅದಕ್ಕೆ ಪೃಥ್ವಿ ಹೇಳಿರ್ತಾಳೆ, ನಾನು ಹೇಳಿದ್ನಲ್ವಾ ಅವರ ಕಂಪನಿಯಲ್ಲಿ ಫೋನ್ಗಳನ್ನು ಅಲೋ ಮಾಡೋದಿಲ್ಲ ಅಂತ ಹೇಳಿರ್ತಾಳೆ. ಅದಕ್ಕೆ ಆ ಕಸಿನ್ ಹೇಳ್ತಾನೆ, ನೋ ಪ್ರಾಬ್ಲಮ್ ಬಾಬಿ, ನಾನು ಆಸ್ಟ್ರೇಲಿಯಾದಲ್ಲೇ ಇರೋದ್ರಿಂದ ಅದೇ ಟೈಮ್ ಅನ್ನ ಫಾಲೋ ಮಾಡ್ತೀನಿ. ಈವ್ನಿಂಗ್ ಇಬ್ರು ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತೀವಿ, ಜಸ್ಟ್ ನೀವು ಆತನ ಫೋನ್ ನಂಬರು ಮತ್ತು ಅಡ್ರೆಸ್ ಕೊಡಿ ಸಾಕು ಅಂತಾನೆ. ಅಂಡ್ ಇದನ್ನು ಕೇಳಿದಂತಹ ಪೃಥ್ವಿ ಗಾಬರಿಯಾಗಿ ಹೋಗ್ತಾಳೆ. ಯಾಕಂದ್ರೆ ಸತ್ಯ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮತ್ತು ಆಕೆ ನಂಬರ್ ಅನ್ನೇ ಕೊಡದೆ ಏನೇನೋ ಹೇಳತೊಡಗ್ತಾಳೆ. ಆಗ ಕಸಿನ್ಗೆ ಡೌಟ್ ಶುರು ಆಗಿರುತ್ತೆ, ಬಾಬಿ ನೀವು ನಂಬರ್ ಕೇಳಿದ್ರೆ ಕೊಡ್ತಾನೆ ಇಲ್ಲ, ಜಿಗ್ನೇಶ್ ಕೂಡ 2 ವರ್ಷದಿಂದ ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಮನೆಗೆ ಬಂದಿಲ್ಲ, ನಂಗೆ ಯಾಕೋ ಡೌಟ್ ಬರ್ತಾ ಇದೆ, ನಾನು ಈಗಲೇ ಸ್ಟೇಷನ್ಗೆ ಹೋಗಿ ಮಾತಾಡ್ತೀನಿ ಅಂತಾನೆ. ಅಂಡ್ ಇದನ್ನ ಕೇಳಿದಂತಹ ಪೃಥ್ವಿ ಗಾಬರಿಯಾಗಿ ಹೋಗ್ತಾಳೆ ಮತ್ತು ಅವಳು, ಪ್ಲೀಸ್ ನೀವು ಪೊಲೀಸರ ಹತ್ರ ಹೋಗ್ಬೇಡಿ ಅಂತಾಳೆ. ಅದಕ್ಕೆ ಆ ಕಸಿನ್, ಹಾಗಾದ್ರೆ ಸತ್ಯ ಹೇಳಿ ಅಂತ ಕೇಳಿದಾಗ ಪೃಥ್ವಿ ಹೇಳ್ತಾಳೆ, ನಾನು 2 ವರ್ಷದ ಹಿಂದೇನೆ ಜಿಗ್ನೇಶ್ ನನ್ನ ಕೊಂದಾಕ್ಬಿಟ್ಟೆ, ನನ್ನ ಫ್ರೆಂಡ್ ನೀಲೇಶ್ ಜೊತೆ ಸೇರಿ ಅಂತಾಳೆ. ಅಂಡ್ ಅದನ್ನು ಕೇಳಿದಂತ ಆ ಕಸಿನ್ ನ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ. ಸೊ ಆತ ಮನೆಯಿಂದ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಪೃಥ್ವಿ ಏನನ್ನ ಹೇಳಿದ್ಲು ಅದೆಲ್ಲವನ್ನು ಕೂಡ ಪೊಲೀಸರೆದುರು ಹೇಳಿಬಿಡ್ತಾನೆ. ಆನಂತರ ಪೊಲೀಸರು ಜಿಗ್ನೇಶ್ ನ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಬರ್ಕೊಳ್ತಾರೆ ಅಂಡ್ ಸೀದಾ ಪೃಥ್ವಿಯ ಮನೆಗೆ ಬರ್ತಾರೆ ಮತ್ತು ಆಕೆಯನ್ನ ಇನ್ವೆಸ್ಟಿಗೇಷನ್ ಮಾಡತೊಡಗ್ತಾರೆ. ಸೊ ಆಗ ಸಮಾಧಿಯೊಳಗಿನ ಸತ್ಯ ಹೊರಕ್ಕೆ ಬರ್ತಾ ಹೋಗುತ್ತೆ ಮತ್ತು ಪೃಥ್ವಿ ಹೇಳ್ತಾಳೆ, ತಾನು ಎಲ್ಲರಿಗೂ ಕೂಡ ಸುಳ್ಳಿನ ಕಥೆಗಳನ್ನೇ ಹೇಳಿದ್ದೆ ಅಂತಾಳೆ ಮತ್ತು ನೀಲೇಶ್ ನ ಬಗ್ಗೆ ಮಾಹಿತಿಯನ್ನ ಕೊಡ್ತಾಳೆ. ಸೊ ಪೊಲೀಸರ ಇನ್ನೊಂದು ಟೀಮ್ ನೀಲೇಶ್ ನನ್ನ ಅರೆಸ್ಟ್ ಮಾಡಿ ಅವನನ್ನ ಎತ್ತಾಕೊಂಡು ಬರುತ್ತೆ. ಆಮೇಲೆ ಫ್ಯಾಕ್ಟರಿಯಲ್ಲಿ ಆಗಿದಾಗ ಜಿಗ್ನೇಶ್ ನ ಕಳೆಬರ ಉಂಗುರುಗಳು ಪೊಲೀಸರಿಗೆ ಸಿಕ್ಕಿದವೆ ಅಂಡ್ ಕಿಲ್ಲರ್ ಲವರ್ಸ್ ತಾವು ಮಾಡಿದಂತಹ ತಪ್ಪಿಗೆ ಜೈಲು ಸೇರಿದ್ದಾರೆ. ಸೊ ಹಾಗಾಗಿ ಫ್ರೆಂಡ್ಸ್, ಯಾವುದಕ್ಕೂ ಕೂಡ ಹುಷಾರಾಗಿರಿ. ಯಾಕಂದ್ರೆ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಹಲವಾರು ಫ್ಯಾಮಿಲಿಗಳಿರ್ತವೆ. ಆ ಫ್ಯಾಮಿಲಿಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಕಾಣೆಯಾಗಿ ಹೋಗಿರ್ತಾನೆ. ಇನ್ನೊಬ್ಬರನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರು ಬಂದೇ ಇಲ್ಲ, ಎಲ್ಲೋದ್ರೂ ಗೊತ್ತೇ ಇಲ್ಲ, ನಾವು ಕೂಡ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ, ಮುಂದೊಂದು ದಿನ ಅವರು ವಾಪಸ್ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ ಅಂತೆಲ್ಲ ಕಥೆಗಳನ್ನ ಹೇಳ್ತಾ ಇರ್ತಾರೆ. ಆದ್ರೆ ಅದರ ಹಿಂದಿರುವಂತಹ ಸತ್ಯ ಕೆಲವೊಂದ್ಸಾರಿ ಈ ಜಗತ್ತಿಗೆ ಗೊತ್ತಾಗೋದೇ ಇಲ್ಲ ಅಂತ ಹೇಳ್ತಾ ನಮಸ್ಕಾರ.